ಬೇನೂರು ಲಕ್ಷ್ಮಣ ಮಾಸ್ತರ್ ಅವರಿಗೂ ಮತ್ತು ಈ ಸಂಘಕ್ಕೂ ಕೂಡ ಈ ಕುಂಬಾರಿಗೆ ಎಣಿಸಿದ್ದನ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಕಮಿಟಿ ಅವರು ಇದೇ ರೀತಿ ಒಂದು ಹಾದಿಲೆ ಹೋಗ್ರಿ ಅಂದ್ರ ಆ ಹಾದಿ ಒಳಗೆ ಎರಡು ಸಂಘಗಳು ನಡೀತವತ್ ಹೇಳಿ ತಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸದ ಮೇರೆಗೆ ಮುತ್ತನಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಇಡೀ ಮಹಳಿಂಗರೈ ಮುತ್ತೆಂದು ವಿಜಯ್ ವಿಠಲ ಡೊಳ್ಳಿನ ಸಂಘ ಜಗತ್ತದಾಗ ಮುಗಿಲೆತ್ತರಕ್ಕೆ ಮುಟ್ಟಿಸಿ ನಿಮಗೆಲ್ಲ ಮರಿಯಾಗಿ ಹೋದರು. ಅಂತ ಸೊನ್ಯಾಳದ ಹನುಮಂತರಾಯ ಗೌಡ್ರ ನೆನಪು ತೆಗೆದ್ರು. ಹನುಮಂತರಾಯ ಗೌಡ್ರು ಏನು ಮಾತಾಡಿ ಹೋಗ್ಯಾರ ಅದೇ ಹಿನ ತಲೆ ಅಂದ ಮಾತು ಹೋಗಿಲ್ಲತ್ತ. ಎಂಥ ತತ್ವಜ್ಞಾನಿಗಳು ಈ ಪುಣ್ಯ ಭೂಮಿಯಾಗ ಹುಟ್ಟಿ ಬಂದಿರ್ಬೇಕ್ರಿ. ಅದಕ್ಕೆ ಅಂತ ಪಾಪಿಷ್ಟರಿಗೆ ಸುರಲೋಕದ ಇಷ್ಟರಿಗೆ ಗುರು ಕರುಣದಿಂದ ಜಗತ್ಯ ಉಳಿಯುವುದು ಅದಿಲ್ಲದೆ ಸುಟ್ಟು ಹೋಗುದು ಸರ್ವಜ್ಞ ತಿಳಿ ಮಹಾತ್ಮರು ಹೇಳುತ್ತಾರ. ಏನ ವಿಷಯ ನೀನೇ ಇಡವ ಏನ ನಾ ಇಡಲಿ? ಹೇಳ್ರಲ್ಲ ವಿಷಯ ಕಮಿಟಿ ಅವ್ರ ಇಡ್ಲಿ ಅಥವಾ ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತರ್ ಇರ್ಲಿ. ನಾ ಅಂದಿಲ್ರಿ ನಮ್ ಪಟ್ಟದ ಮುತ್ತೆ ಅಂದ್ ಹೋಗ್ಯಾರ ಬಡಿಗಿ ಬಡಿಗೆ ಅದಕ್ಕೆ ನಾ ಅಲ್ಲಗತ್ತಿದ್ರಿ ಅವ್ ಬಡಿಗೆ ಹಾನಿಲ್ಲ ನನಗ್ ಗೊತ್ತಿಲ್ಲ. ಹೌದಿಲ್ರಿ? ಇವನಿಗೆ ಏನು ಬಡಿಗೆನೆ ಕೊಟ್ಟಾರೋ ಏನ ಕೈಯಾಗ ರೈಫಲ್ ಕೊಟ್ಟಾರೋ ಅದೇನು ಗೊತ್ತದ. ಇರ್ಲಿ ಬೇನೂರು ಲಕ್ಷ್ಮಣ ಮಾಸ್ತರ್ ಅಂದ್ರ ನಾ ಬಂದಿದಂದ್ರ ಅವ ಗೊತ್ತ ಹಿಡಿತಾನಂತೇಳಿ ನೋಡ್ರಿ ನರೇಂದ್ರ ಮೋದಿ ಬಂದಂಗ ಯಾ ನರೇಂದ್ರ ಮೋದಿ ಅನ್ನಿ ಅದಕ್ಕೆ ಒಳ್ಳೆ ಅನುಭಾವಿ ಕಲಾವಿದರು. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಎಂದು ಹೇಳುತ್ತಾ ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು, ಶ್ರೀ ಗುರು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಏನ್ ಮಾಡ್ಯಾರಿಪ್ಪ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಜಗತ್ತದುದ್ಧಾರಕ ಲೋಕಪಾಲಕ ಸಿದ್ಧರ ಗುರು ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಅವ್ರ ಯಾರ್ರಿ ಸರ ಯಾವ ಗುರುಗವರಿ ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಲೋಕದೊಳಗ ಮಾನವರ ಉದ್ಧಾರಕ್ಕಾಗಿ ಬಂದು ಏನ್ ಮಾಡ್ಯಾರಿ ಸರ ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ದೆ ಅಂತರ್ಲಿ ಕಂಬಳಿ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಅವ್ರು ಯಾರಿ ಸರ ತ್ರಿಕಾಲಜ್ಞಾನಿ ಯೋಗಿನಾದ ನಾಡಗೌಡು ಸಾಧು ಅಮ್ಮೋಘ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳು ಹೇಳಿ ಇನ್ನು ಅಂಶದ ಮುತ್ತಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರವಿನ ಮಕ್ಕಳು. ಅವ್ರ ಯಾರ್ರಿ ಸರ 3 ಮಂದಿ ಪುಣ್ಯದ ಮಕ್ಕಳು ಯಾರು? ಯಾರ್ರಿ ಗಂಗೀನಾಡದ ಗೌಡ, ಆರ್ಯಾನಾಡದ ಅರಸ, 7 ಮಟ್ಟದ ಒಡೆಯ, ಪ್ರಸಾದ ಗಂಟಿನ ಮಾಲಕ, ಡೋಣಜ ಕಡಿಮಠದಲ್ಲಿ ವಾಸವಾಗಿರ್ತಕ್ಕಂಥ ಯಾರ್ರಿ ಸರ ಯಾವ ಮಾಯದ ಮಗ ಮಾಧುಲಿಂಗ ಮುತ್ಯ, ತೇರವಾಡ ಮಂಗರಾಜ ಸಿದ್ಧಮುತ್ಯ, ಕರ್ಣಿ ಮಲಕಾರ್ ಸಿದ್ಧಮುತ್ಯ, ಆ 3 ಮಂದಿ ಪುಣ್ಯವಂತ ಮಕ್ಕಳ ಧರ್ಮರು ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಇನ್ನು ಅಂಶದ ಮುತ್ತಾಗ 4 ಮಂದಿ ವರವಿನ ಮಕ್ಕಳು. ಅವ್ರು ಯಾರ್ರಿ ಸರ್ ವರವಿನ ಮಕ್ಕಳು? ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾಳ ಸಿದ್ಧ ಆಚಾರಗೌಡ ಸೋಮಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ. ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ, ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದಳು. ಯಾರ್ರಿ ಸರ ಅಕ್ಕಿನಿ ರೆಬಕವ್ವಾಯಿ, ಮೇಲನಾಡ್ದಾಗ ಜನ್ನಮ್ಮ ಅಂತ ಹೇಳಿ ಕರೀತಾರ. ಹೌದಲ್ಲ? ಆ 4 ಮಂದಿ ಸತ್ಯ ಧರ್ಮರಿಗೂ
ಮತ್ತು ಆ ದೇವಿ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ. ಈ 4 ಮಂದಿ ಸತ್ಯ ಧರ್ಮರೊಳಗ ಮೂರನೇದವಾಗಿರ್ತಕ್ಕಂಥ ಆಚಾರ ವಿಚಾರದೊಳ ಶ್ರೇಷ್ಠ ಸೋಮನ ಮುತ್ಯ ಮತ್ತು ತಾಯಿ ಸೋಂಬಾಯಿ ಹೊಟ್ಟಿಲಿ 5 ಮಂದಿ ಹುಟ್ಟಿ ಬಂದ್ರು. ಅವ್ರು ಯಾರು ಸರ್ 5 ಮಂದಿ? ಹಿರಿಮಲ್ಲ ಪಡಿಯ, ಚಿಕ್ಕಮಲ್ಲ ಪಡಿಯ, ತಿಕ್ಕೊಂಡಿ ಮುತ್ಯ ಪಡಿಯ, ಹಳ್ಳದ ಸನ್ಯಾಸಿ ಬೆಳ್ಳೊಂಡಿಗೆ ಮಲಕಾರಿಸಿದ್ದ ಹತ್ತೂರು ಹೋಗ್ಯಾಣ ಮುತ್ಯ. ಹತ್ತೂರು ಹೋಗ್ಯಾಣ ಮುತ್ಯ. ಹೌದಲ್ಲ? ಇವ್ರ ಒಳಗೆ 4ನೇದವಾಗಿರ್ತಕ್ಕಂಥ ಯಾರು ಸರ? ಹಿಂಡ ಸಿದ್ಧನೋಳು ಪುಂಡ ಸಿದ್ಧ ಶಟಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಅಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರ್ ಸಿದ್ಧಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ. ಅದೇ ರೀತಿಯಾಗಿ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕಮಣಿ ಜ್ಞಾನರತ್ನ ಸಿದ್ಧರತ್ನ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದಲಪುರ ಪುನ್ನಪೌಳಿಯಲ್ಲಿ ಜನ್ಮೆತ್ತಿ ಬಂದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡಿಯನೆ ಕೀರ್ತಿ ಸತ್ಯಸಂಗದ ಮುಖಾಂತರ ಜಗತ್ತಿನಾದಂತ ಬೋಧನೆ ಮಾಡಿರ್ತಕ್ಕಂಥ ಮುತ್ಯಾಲ ಎಡಕ ಮಠವನ್ನು ಕಟ್ಟಿ ದಾಸೋಹ ಮೂರ್ಛಿ ಎನಿಸಿಕೊಂಡಿರ್ತಕ್ಕಂಥ ಗುರು ಮದಗೊಂಡೇಶ್ವರ ಮುತ್ತನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ. ಅದೇ ರೀತಿಯಾಗಿ ಯಾವ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಪುಣ್ಯಭೂಮಿಯಾಗಿರ್ತಕ್ಕಂಥ ಯಾವಾದ್ರಿ ಸರ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ತಾಯಿ ಆದಿಶಕ್ತಿ ಜಗನ್ಮಾತ ಆಗಿರ್ತಕ್ಕಂಥ ಈ ಮಿನಿಜಿಗಿ ಪುಣ್ಯಪೌಳಿಯಲ್ಲಿ ನೆನೆಸಿರ್ತಕ್ಕಂಥ ಮಿನಿಜಿಗಮ್ಮ ತಾಯಿ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ. ಅದೇ ರೀತಿಯಾಗಿ ಇದೇ ಒಂದು ಗ್ರಾಮದ ಮಕ್ಕಳ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಸರಜೋಡಿಯಾಗಿ ಈ ಮಿನಿಜಿ ಗ್ರಾಮದ ಕಲಾವಿದರು ಹಾಡ್ಲಾಕ ಬಂದದಾಗ್ಯದ. ಆ ಸಂಘದೊಳಗ ಜಗತ್ತದೊಳಗ ಒಂದು ಮಾತಿನಲ್ಲಿ ಚಾತುರ್ಯ ಆಗಿರ್ತಕ್ಕಂಥ ಮಾತಿನ ಅರ್ಥ ತಿಳಿತಿರ್ತಕ್ಕಂಥ ಒಳ್ಳೆ ಅನುಭವ ಜ್ಞಾನಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಣ್ಣನ ಸ್ವರೂಪಿಯಾಗಿರ್ತಕ್ಕಂಥವ್ರು ಯಾರು ಸರ? ಬೇನೂರು ಲಕ್ಷ್ಮಣ ಮಾಸ್ತರ್ ಅವರಿಗೂ ಮತ್ತು ಈ ಸಂಘಕ್ಕೂ ಕೂಡ ಈ ಕುಂಬಾರಿಗೆ ಎಣಿಸಿದ್ದನ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮದೊಳಗ ತಾವೆಲ್ಲರೂ ಅಳಗಿ ಪಿಂಟು ಮಾಸ್ತರ್ ಅವರು ಏನು ಮಾತಾಡ್ತಾರ ಅನ್ನೋದು ಒಂದು ಹಂಬಲದಿಂದ ತಾವೆಲ್ಲರೂ ಕಾದ ಕೂತದಾಗ್ಯದ. ಕೂತಿರಿ ಸರ. ಅದಕ್ಕ ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗು ಅದ, ತಿಳಿದು ತಿಳಿಲಾರದೆ ಮಾಡ್ಯದ ತೇಳಿ ಅದಕ್ಕೆ ತೊಳೆದು ಬೆಳೆದು ಮುದ್ದಾಡ್ತಿರಲ್ಲ. ಇವತ್ತ ಈ ಪುಣ್ಯ ಭೌಳಿ ಒಳಗ ಈ ಜಾಗರಣಿ ಕಾರ್ಯಕ್ರಮದೊಳಗ ಈ 2 ಸಂಘಗಳ ನಡುವ ಏನರೆ ತಿಳಿದರಾಲಿ ತಿಳಿಲರಾಲಿ ಅಲ್ಪದೋಷಗಳ ಆದವಪ್ಪ ಅಂದ್ರೆ ಆ ತಪ್ಪಲು ಬದಿಗೊತ್ತಿವಪ್ಪನ ಸ್ವೀಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ 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 ಅದಕ್ಕೆ ಆತ್ಮೀಯ ಬಂಧುಗಳೇ, ಒಂದು 4 ನುಡಿ ಈ ಒಂದು ಸತ್ಯ ಸಂಘದ ಶಿವನಾಮ ಅನುಭವ ಜ್ಞಾನ ಯಾವ ರೀತಿ ಇರ್ತದನ್ನಂಥದ್ದು ನಮ್ಮ ಅಳಗಿ ಪಿಂಟು ಮಾಸ್ತರ್ ಅವರು ತಮ್ಮ ಮುಂದೆ ಬೋಧನೆ ಮಾಡ್ತದ. ಮತ್ತು ಅದಾದ ತಕ್ಷಣ ಕ್ಯಾಲಿ ಹಾಡ್ತದ. ತಾವು ಕಮಿಟಿ ಅವರು ಇದೇ ರೀತಿ ಒಂದು ಹಾದಿಲೇ ಹೋಗ್ರಿ ಅಂದ್ರ ಆ ಹಾದಿ ಒಳಗೆ 2 ಸಂಘಗಳು ನಡೀತವತ್ ಹೇಳಿ ತಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸದ ಮೇರೆಗೆ ಒಂದು 4 ಮಾತುಗಳನ್ನ ಮಾಡಿ ಆ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳ್ಬೇಕು ತಿಳಿ ನಮ್ಮ ವಿನಂತಿ. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧರತ್ನ ಸದ್ಗುರು ನಿನಗಾರು ಸರಿ ಉಂಟು, ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸ್ವತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು
ಹಾ ಮನಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಯಾವ ಈ ನನ್ನ ಸತ್ಯಸಂಗಕ್ಕೆ ಮೂಲ ಒಡೆಯನಾದಂಥ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹಾ ಹಾ ಪುಣ್ಯ ಪಾವನ ಕ್ಷೇತ್ರ ಅಂಶುದ್ಧ ಮುತ್ಯನ ಮರಿಮೊಮ್ಮಗನಾದಂಥ ಕುಂಬಾರಿ ಘೇನಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಜಗಜ್ಜನನಿನಾದಂಥ ಹಾ ಗ್ರಾಮ ದೇವತಿ ಮಿಣಿಜ್ಗಮ್ಮ ತಾಯಿಯ ಒಂದು ದಿವ್ಯ ಪದಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಏನಾಗ್ಯದ್ರಿ ನಮ್ಮ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಹಾ ನಮ್ಮದೇ ಆದಂಥದ್ದು ಒಂದು ಚಿಕ್ಕ ಮಕ್ಕಳಿಗೆ ಒಂದು ಬ್ರಹ್ಮ ವೇದಿಕೆ ಅಲಂಕೃತವನ್ನು ಮಾಡಿ ತಾವೆಲ್ಲ ನಮಗಿಂತಲೂ ಬಹಳ ವಿದ್ವಾಂಸ ಪಂಡಿತರಿದ್ದರಿ ತಾವೆಲ್ಲರೂ ತೆಳಗೆ ಕೂತು ನಮಗೊಂದು ವೇದಿಕೆ ಅಲಂಕೃತ ಮಾಡೀರಿ ಹೌದು ಹೌದು ಹೌದ ಈ ಒಂದು ಪುಣ್ಯಪೋಳಿ ಒಳಗೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂದೆಗಳೇ ಹಾ ಹಾ ಪಟ್ಟದ ದೇವರುಗಳೇ ಹೌದ್ ಹಾಗೂ ಈ ನನ್ನ ಮಿಣಜಿಗಮ್ಮ ತಾಯಿಯ ಒಂದು ಕಮಿಟಿ ಬಂಧುಗಳೇ ಹೌದು ಹೌದ ಅವರಿವರು ಅನ್ನೋದೇ ಸಕಲ ತತ್ವಜ್ಞಾನಿಗಳಿಗೆ ನಮ್ಮ ಜೊತೆಗೂಡಿ ಖ್ಯಾತ ಉಭಯ ಕಲಾವಿದರು ಹಾ ಹಾ ಯಾರಿ ಸರ ನಮ್ಮ ಪಟ್ಟದ ದೇವರು ಹೇಳಿದ್ರು ಹಾ ಹಾ ಇದು ಭೂತಾಳ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಈ ಊರ ಮೇಳದ ಹೌದು 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 ಆನಂದ ಹಾಲು ಕುಡ್ದಟ್ಟು ಆನಂದ ಇತ್ತು ಹೌದು ಹೌದು ಆಯ್ತು ಖರೆ ಮೇಳದಾಗ ಫರಕತೆ ತಿಳ್ಕೊಬೇಡ್ರಿ ಅನ್ನ ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ್ ಅಂದ್ರು ನಾ ಬಂದಿದಂದ್ರ ಅವ ಗೊತ್ತ ಹಿಡಿತಾನಂತೇಳಿ ನೋಡ್ರಿ ನರೇಂದ್ರ ಮೋದಿ ಬಂದಂಗ ಹಾ 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 ಯಾ ನರೇಂದ್ರ ಮೋದಿ ಅನ್ನಿ ಹೌದು ಹೌದ ಅದಕ್ಕೆ ಒಳ್ಳೆ ಅನುಭಾವಿ ಕಲಾವಿದರದಾರ ಹೌದು ಹೌದು ಅದಾರಪ್ಪ ಇವತ್ತ ಹೇಳಿದ್ರ ಅವರು ಏನತ್ತ ಮಾತಿನ ಮುತ್ತನಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಇಡೀ ಮಹಳಿಂಗರೈ ಮುತ್ತೆಂದು ವಿಜಯ್ ವಿಠ್ಠಲ ಡೊಳ್ಳಿನ ಸಂಘ ಜಗತ್ತದಾಗ ಮುಗಿಲೆತ್ತರಕ್ಕೆ ಮುಟ್ಟಿಸಿ ನಿಮಗೆಲ್ಲ ಮರಿಯಾಗಿ ಹೋದರು ಹೌದು 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 ಅಂತ ಸೊನ್ಯಾಳದ ಹನುಮಂತರಾಯ ಗೌಡ್ರ ನೆನಪು ತೆಗೆದ್ರು ಹನುಮಂತರಾಯ ಗೌಡ್ರು ಏನು ಮಾತಾಡಿ ಹೋಗ್ಯಾರ ಅದೇ ಹಿನ ತಲೆಯಂದ ಮಾತು ಹೋಗಿಲ್ಲತ್ತ ಎಂಥ ತತ್ವಜ್ಞಾನಿಗಳು ಈ ಪುಣ್ಯ ಭೂಮಿಯಾಗ ಹುಟ್ಟಿ ಬಂದಿರ್ಬೇಕ್ರಿ ಹೌದು 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 ಅದಕ್ಕೆ ಅಂಥದೇ ಒಂದು ಚಾಕೋರಿಯಾಗ ನಡೀರಿ ಅಂತ ಹೇಳ್ಯಾರ ಹಾ ಅದಕ್ಕೆ ಎಲ್ಲ ನನ್ನ ತಾಯಿ ತಂದೆಗಳಿಗೆ ಪಟ್ಟದ ದೇವರುಗಳಿಗೆ ಸರಜೋಡಿ ಹಾಡುತ್ತಿರ್ತಕ್ಕಂಥ ಒಳ್ಳೆಯ ಉಭಯ ಕಲಾವಿದರು ನಮ್ಮ ಖ್ಯಾತ ಕಲಾವಿದರಾದಂಥ ಶಂಕರಣ್ಣ ಹಾಗೂ ಅವರೆಲ್ಲ ಸಂಗಡಿಗರಿಗೆ ಹೌದು ಹೌದು ಹೌದ ಹಾಗೂ ಈ ಒಂದು ಸತ್ಯಸಂಘದಲ್ಲಿ ಕಾಲಗಳೆದು ಈ ಒಂದು ಕರ್ನಾಟಕದ ಆ ಕರ್ನಾಟಕ ಮಾತೆಯ ಸೇವಾ ಮಾಡುತ್ತಿರ್ತಕ್ಕಂಥ ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತರ್ ಅವ್ರಿಗೆ ಕೂಡ ಹೌದು ಹೌದು ಹೌದ ನಮ್ಮ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ ಯಾಕೆ ಸುಮ್ಮಿದ ಮೊದಲಿಂದ ಸಂದದ ಹೌದು ಹೌದು ಹೌದ ನಿಮ್ಮೂರ ತನ ನಾವು ಬಂದಿದ್ದೆವು ಮೇಲಾಗಿ ನಿಮ್ಮೂರದವರ ಒಂದು ಮಕ್ಕಳ ಜೊತೆ ನಮ್ಮ ಕಾರ್ಯಕ್ರಮದ ಅಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಜಗತ್ತದಾಗ ಯಾವುದು ಇಲ್ಲ ಇಲ್ಲ ಯಾಕ್ರಿ ಸರ ಈ ನಾಡಿಗೆ ಏನಂತೇಳಿ ಕರೆದಾರ ಏನ್ ಕರ್ದಾರ್ರಿ ಶರಣರ ತುಳಿದುದು ಭೂಮಿಯದ ಶರಣರ ಹುಟ್ಟಿದ ನಾಡದಿದು ವಿಜಯಪುರ ನಗರಿಗೆ ಗುಮ್ಮಟ್ಟ ನಗರಿ ಅಂದ್ರು ಹೌದು 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 ವಿಜಯಪುರ ನಗರಿಗೆ ಗುಮ್ಮಟ್ಟ ನಗರಿ ಅಂದ್ರು ಇಂಡಿ ಭೂಮಿಗೆ ಹಂಬೆಯ ನಾಡು ತಿಳಿ ಕರೆದ್ರು ಹೌದು ಹೌದು ಅದರಂತೆ ಪುಣ್ಯ ಪವನ ಕ್ಷೇತ್ರ ಕಲಬುರಗಿಯ ನಾಡಿಗೆ ಶರಣರ ನಾಡು ತಿಳಿ ಜಗತ್ತದಾಗ ಕರೆದಾರ ಅಂತ ಶರಣರ ನಾಡಿನೊಳಗ ನಮ್ಮ ಶಿವ ಇವತ್ತ ಸಿಕ್ಕದಂದ್ರ ಏನಾಗದ ನೋಡ್ರಿ ಬಂಧುಗಳೇ ಎಂತ ಮಹಾತ್ಮರ ಹೇಳಿ ಹೋದ್ರು ಏನ್ ಹೇಳ್ತಾರ್ರಿ ಸರ ನರಕ ಪಾಪಿಷ್ಟರಿಗೆ ಸುರಲೋಕದ ಇಷ್ಟರಿಗೆ ಹೌದು ಹೌದು ಗುರು ಕರುಣದಿಂದ ಜಗತ್ತ ಉಳಿಯುವುದು ಅದಿಲ್ಲದೆ ಸುಟ್ಟು ಹೋಗುವುದು ಸರ್ವಜ್ಞ ತಿಳಿ ಮಹಾತ್ಮರು ಹೇಳುತ್ತಾರ ಹೌದು ಹೌದು ಹೌದ ಒಳ್ಳೆಯವರಿಗೆ ಕೆಟ್ಟವರಿಗೆ ಜಗತ್ಯ ನಡೆದಾದ ಈ ಜಗತ್ಯ ಉಳದಾದ ಅಂದ್ರೆ ಒಂದು ಗುರುನಾಥನ ಕರುಣಾದಿಂದತ್ತ ಬಂಧುಗಳ ಇದೇ ಪುಣ್ಯ ಭೂಮಿಯ ಕಲಬುರಗಿಯ ಶರಣ ಬಸವೇಶ್ವರ ಅವರ ಪಾದದ ಕಿಮ್ಮತ್ತ ಇಡೀ ಕಲಬುರಗಿ ಜಿಲ್ಲಾ ಆಗಂಗಿಲ್ಲ ಪುಣ್ಯಾತ್ಮರ ಅಂತ ಪಾದದೊಳಗ ತಾಕತ್ತದ ಅಂತ ಒಂದು ಶರಣರ ತುಳಿದುದು ಶರಣರ ಹುಟ್ಟಿದ ನಾಡಿನೊಳಗ ಇವತ್ತ ಕಾರ್ಯಕ್ರಮ
ಜನರ ತಲೆ ತೂಗಿರ್ಬೇಕು ಅಂತ ಈಶ ಇಲ್ಲಿ ಬಿತ್ತಬೇಕಾಗ ಭಾರಿ ವಿಷಯ ಬಿತ್ತಬೇಕಾಗ್ಯದ ಹೌದಲ್ಲ ಅದಕ್ಕ ಅನುಭಾವಿ ಗಡಿಗಳು ವಿಶೇಷವಾಗಿ ನಿಮ್ಮ ಊರಾನವರಿಗೆ ಊರ ಮೇಳದವರಿಗೆ ನಂದು ಕೋಟಿ ವಂದನೆಗಳು. ಹೌದು ಯಾಕ ನಾವು ಬಿಡದೆ ಕಾರ್ಯಕ್ರಮ ಮಾಡಿದೆವು. ಹೌದು ಖರೆ ಈ ಗಡಿ ಸಿಕ್ಕಿತ್ತಲ್ರಿ ಬಹಳ ದಿನ ಆಯ್ತು. ಶರಣರ ನಾಡಿನೊಳಗ ಇವತ್ತು 2 ಹೋರಿಕರುಗಳು ಬಂದಾವ. ಭಾರಿ ಹೋರಿಕರುಗಳ ಬಂದಾವ ಅಂದ್ರೆ ಇನ್ನ ಹಲ್ಲು ಹಚ್ಚಲಾರ್ದಾವ್. ಖರೆ ಯಾಕಡೆ ಯಾವಾಗ ಕತ್ತಿ ಹೊಡಿತದ ಗೊತ್ತಾಗಂಗಿಲ್ಲ. ಹೌದಲ್ರಿ? ಖರೆ ಇವತ್ತು ವಿಶೇಷವಾಗಿ ಕಮಿಟಿ ಅವರಿಗೆ ಹೇಳ್ಬೇಕಂದ್ರ ಇವತ್ತು 6 ಗಂಟೆ ತನ ಟೈಮಿಂಗ್ ಅದ. ಇವತ್ತ ಒಂದು ನಮ್ಮ ಜೊತೆಗೂಡಿ ಅಳಗಿ ಪಿಂಟು ಮಾಸ್ತರ್ನ ತಕ್ಕ ಗಡಿ ಬಂದದ ಅಂತೇಳಿ ನನಗೆ ಇವತ್ತು ಹೌಸ್ ಆಗ್ಯದ. ಯಾಕ ಬಹಳ ದಿನ ಮ್ಯಾಗ ಕೂಡುದಾಗ್ಯದ. ಕುಸ್ತಿ ನೋಡ್ಲಿಕ್ಕೆ ನೀವೆಲ್ಲ ಬಂದವ್ರಿದ್ದೀರಿ. ಶಿಸ್ತುಕೊಂಡ್ರಿ ಅಂತ ಕುಸ್ತಿ ನೋಡ್ಲಕ್ಕ. ಬಡಿಗೆ ಸಾಹೇಬ ಏನ ಇಶಯ ನೀನೇ ಇಡವ ಏನ ನಾ ಇಡಲಿ? ಹೇಳ್ರಲ್ಲ. ಇಶಯ ಕಮಿಟಿ ಅವ್ರ ಇಡ್ಲಿ ಅಥವಾ ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತರ್ ಇರ್ಲಿ? ನಾ ಅಂದಿಲ್ರಿ, ನಮ್ ಪಟ್ಟದ ಮುತ್ಯ ಅಂದ್ ಹೋಗ್ಯಾರ ಬಡಿಗೆ ಸಾಹೇಬ್ ಬಡಿಗೆ. ಅದಕ್ಕೆ ನಾ ಅಲ್ಲಗತ್ತಿದ್ರಿ ಅವ್ ಬಡಿಗೆ ಹಾನಿಲ್ಲ ನನಗ್ ಗೊತ್ತಿಲ್ಲ. ಹೌದಿಲ್ರಿ? ಇವನಿಗೇನು ಬಡಿಗೆನೆ ಕೊಟ್ಟಾರೋ ಏನ ಕೈಯಾಗ ರೈಫಲ್ ಕೊಟ್ಟಾರೋ ಅದೇನು ಗೊತ್ತದ. ಇರ್ಲಿ, ಅನುಭಾವದಿಂದ ವಿಷಯಗಳನ್ನ ನಡೀತದ. ಅದಕ್ಕೆ ಭಗವಂತನ ಭಕ್ತಿಯದೊಳಗೆ ಇವತ್ತ ತಲ್ಲೀನಾಗೋದದ. ಅಣ್ಣ ಸಮಾಧಾನ ರೀ. ಈಗ ನಾಂದಿ ಹತ್ಯದ ಮುಂದದ ಗಡಿ ಕೂಡ್ಯಾವ ಅಂದ್ರೆ ಇವತ್ತು ಹುರುಪಾಗಲಗತ್ತ. ನೀ ಕೂತು ನೋಡನಿ. ಇವತ್ತು ನಿಮ್ ಊರಾಗ ಒಂದ್ ಹರಿಬೇಕಾಗ್ಯದ. ಒಂದ್ ಜಯ ಲಕ್ಷ್ಮಣ ಮಾಸ್ತರ್ಗೆ ಆಗಿರ್ಬೇಕು, ಇಲ್ಲಾಂದ್ರ ಅಡಿಗೆ ಪಿಂಟು ಮಾಸ್ತರ್ಗೆ ಆಗಿರ್ಬೇಕು. ಅದಕ್ಕೆ ಸುಮ್ಮ ಕೂತು ನೋಡುದದ. ಇವತ್ತು ನಿದ್ದಿನೂ ಯಾರಿಗೆ ಬರಂಗಿಲ್ಲ. ಯಾಕ ಕಾಮಿಡಿದಿಂದ ಎಲ್ಲರಿಗೂ ನಗಸ್ಕೊತ ಮಾತಾಡ ಗಡಿ ಬಂದದ. ಅದಕ್ಕ ಬಹಳ ಮಾತಾಡೋದಿಲ್ಲ. ಇದು ಸುಮ್ಮ ಮೊದಲಿನ ಸಂದದ. ನನ್ನ ಅಂಶದ ಮತ್ತೆ ಕೈಲಾಸದಲ್ಲಿ ಗುರುನಾಥನ ಒಂದ ಭಕ್ತಿ ಮಾಡಿ ಯಾವ ರೀತಿಯಿಂದ ಗುರುನಾಥಗೆ ತಗೊಂಡ ಧರಿಗಿಳದ ಬರುತ್ತಾನ ಅನ್ನೋದು 4 ನುಡಿ ಚಾಲ ಹಾಡಿ ನೋಡೋಣ ಮುಂದಿನ ಸಂದಿಗೆ ಹೆಂಗ ಹಗ್ಗ. ಈಗ ಸುಮ್ಮ ಡಿಲ್ಲ ಬಿಟ್ಟಿದೆವು. ಏನೇನು ಮಾತಾಡ್ತಾನ ಏನ ಇಶ ತರ ಕಾರ್ಯನೋ ಏನ ತೆಲ್ಯಾಗ ಆದೋ. ಯಾಕ ಅವ ಡ್ಯೂಟಿಗೆ ಏನ ಬಿಚಾರ್ಯ ನೋಡುದದ. ಹೋರಿಕರ ಮಗಲಾಗದ ಅಂದ್ರ ಬರೇ ಸುಮ್ಮ ಹಗ್ಗ ಟೈಟ್ ಹಿಡಿದ್ರೆ ಹಿಂಗ ತಿರುಗಿ ತಾನೇ ಬರಿಬೇಕು. ಹಂಗೆ ವಿಷಯ ನಡೀತದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳ್ಬೇಕಂತೆ ತಮ್ಮಲ್ಲೆಲ್ಲ ಕಳಕಳಿ ವಿನಂತಿಗಳದ.